ಅಧಿಕ ಬ್ಲಡ್ ಶುಗರ್ ನಿಮ್ಮ ಅಪಾಯವನ್ನು ತಿಳಿಯಿರಿ. ಮಧುಮೇಹ ಹೊಂದಿರುವ ಇಬ್ಬರಲ್ಲಿ ಒಬ್ಬರಿಗೆ ಅದು ಇದೆ ಎಂದೇ ಗೊತ್ತಿರೋದಿಲ್ಲ. ಅದರಲ್ಲಿ ನೀವೂ ಒಬ್ಬರಾಗಿರಬಹುದು. ಮಧುಮೇಹ ಬರುವ ಅಪಾಯವನ್ನು ತಿಳಿಯಲು ಬಯಸ್ತೀರಾ? ನನ್ನ ಜೊತೆ ಸೇರ್ಕೊಳ್ಳಿ, ನಾನು ನಿಮಗೆ ಎಚ್ಚರಿಸುತ್ತಾ ಇರುತ್ತೇನೆ. ಹೈ ಬ್ಲಡ್ ಶುಗರ್, ಇದರ ಅಪಾಯ ತಿಳಿದಿದೆಯೇ? ಹೈ ಬ್ಲಡ್ ಶುಗರ್ ಮಾಡ್ಯೂಲ್ನಲ್ಲಿ ನಿಮಗೆ ಸ್ವಾಗತ. ಟೈಪ್ 2 ಡಯಾಬಿಟೀಸ್ ವಿಕಸಿತವಾಗುವ ಸಂಭಾವನೆ ಅನೇಕ ಸಂಗತಿಗಳಿಂದ ಪ್ರಭಾವಿತವಾಗಿರುತ್ತವೆ. ಅದರಲ್ಲಿ ಕೌಟುಂಬಿಕ ಇತಿಹಾಸ, ವಯಸ್ಸು, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್, ದೈಹಿಕ ಚಟುವಟಿಕೆಯ ಮಟ್ಟ ಮತ್ತು ದೇಹದ ತೂಕ ಸೇರಿದಂತೆ ಹಲವಾರು ಅಂಶಗಳು ಸೇರ್ಕೊಂಡಿವೆ. ನಿಮ್ಮ ಪೋಷಕರು ಅಥವಾ ಒಡಹುಟ್ಟಿದವರಿಗೆ ಡಯಾಬಿಟಿಸ್ ಇದ್ರೆ ನಿಮಗೂ ಅಪಾಯವಿದೆ. 65 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಸುಮಾರು 33% ಜನರು ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ. ಮತ್ತು 25 ವರ್ಷ ಪ್ರಾಯದ ಬಳಿಕ ಟೈಪ್ 2 ಎರಡನೇ ಪ್ರಕಾರದ ಡಯಾಬಿಟಿಸ್ನ ಅಪಾಯ ಹೆಚ್ಚಾಗುತ್ತೆ. ಜೊತೆಗೆ ಉಚ್ಚ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನಂತಹ ಮೆಡಿಕಲ್ ಪ್ರಾಬ್ಲಮ್ಸ್ಗಳಲ್ಲಿ ಡಯಾಬಿಟಿಸ್ನ ಅಪಾಯ ಹೆಚ್ಚುತ್ತದೆ. ನೀವು ವ್ಯಾಯಾಮ ಮಾಡುತ್ತಿಲ್ಲದಿದ್ರೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ನಿಷ್ಕ್ರಿಯರಾಗಿದ್ರೆ ಅಪಾಯ ಹೆಚ್ಚುತ್ತದೆ. ಹೆಚ್ಚಿನ ತೂಕ ಅಥವಾ ಬೊಜ್ಜು ಇರೋದ್ರಿಂದ ಮಧುಮೇಹ ಆಗುವ ಹೆಚ್ಚಿನ ಅಪಾಯವಿದೆ. ಈ ಅಂಶಗಳು ನೀವು ಡಯಾಬಿಟಿಸ್ಗೆ ಗುರಿಯಾಗುವಿರೋ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಮೋಹನ್ ಅವರ ಸಹೋದ್ಯೋಗಿ ರೋಹಿತ್ ಅವರು ಒಬ್ಬ ಯುವ ಮತ್ತು ಆರೋಗ್ಯವಂತರು. ಅವರು ಆಗಾಗ್ಗೆ ಹಸಿವು ಮತ್ತು ಬಾಯಾರಿಕೆಯ ಲಕ್ಷಣಗಳನ್ನು ತೋರಲಾರಂಭಿಸಿದ್ದಾರೆ. ಮೋಹನ್ ಅವರಿಗೆ ಅನ್ಸುತ್ತೆ, ರೋಹಿತ್ ಸಾಕಷ್ಟು ಸಕ್ರಿಯನಾಗಿದ್ದಾನೆ, ಅವನಿಗೆ ಮಧುಮೇಹ ಹೇಗೆ ಬರುತ್ತೆ? ಆದರೆ ಅದು ಹಾಗಲ್ಲ. ನಾನು ನಿಮಗೆ ಈ ಮೊದಲು ತಿಳಿಸಿದಂತೆ ಪರಿಗಣಿಸುವ ಬಹಳಷ್ಟು ಅಂಶಗಳಿವೆ. ಬನ್ನಿ ರೋಹಿತ್ ಬಗ್ಗೆ ತಿಳಿಯೋಣ. ರೋಹಿತ್ಗೆ ಡಯಾಬಿಟಿಸ್ನ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಅವರ ತಂದೆ ಡಯಾಬಿಟಿಸ್ನಿಂದ ಬಳಲುತ್ತಿದ್ರು. ರೋಹಿತ್ ಅವರ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿದೆ. ಅವರು ಜಡ ಜೀವನ ಶೈಲಿಯನ್ನು ನಡೆಸುತ್ತಾರೆ. ಅವರು ತಮ್ಮ ಕಚೇರಿಯ ಕೆಲಸದ ಒತ್ತಡದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ. ಅವರು 45 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದಾರೆ. ಮಧುಮೇಹದ ಫ್ಯಾಮಿಲಿ ಹಿಸ್ಟ್ರಿ ಹೊಂದಿದ್ದಾರೆ. ಅವರ ಜಡ ಜೀವನ ಶೈಲಿಯಿಂದಾಗಿ ದೈಹಿಕ ಚಟುವಟಿಕೆ ಇಲ್ಲ. ಅವರಿಗೆ ಡಯಾಬಿಟಿಸ್ ಬರುವ ಅಪಾಯ ಹೆಚ್ಚು. ನೀವು ಒಪ್ಪುತ್ತೀರಾ? ಆರಂಭಿಕ ಹಂತದಲ್ಲಿ ಪರೀಕ್ಷಿಸುವುದು ಜಾಣತನ. ಡಯಾಬಿಟಿಸ್ ಅನ್ನು ವಿಳಂಬಗೊಳಿಸಬಹುದು, ಆದರೆ ಸಂಪೂರ್ಣವಾಗಿ ಗುಣಪಡಿಸಲಾಗೋದಿಲ್ಲ. ನಿಮ್ಮ ಡಯಾಬಿಟಿಸ್ ಅನ್ನು ಮಾತ್ರ ನೀವು ನಿಯಂತ್ರಿಸಬಹುದು. ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಮುನ್ನಡೆಸಿ. ಆರಂಭ ಹಂತದಲ್ಲಿ ಡಯಾಬಿಟಿಸ್ ಅನ್ನು ತಡೆಯಬಹುದು ಮತ್ತದರ ಪ್ರಗತಿಯನ್ನು ಹಿಮ್ಮುಖಗೊಳಿಸಬಹುದು. ಹಾಗಾದರೆ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ಸಿದ್ಧರಿದ್ದೀರಾ? ನಿಮ್ಮ ಔಷಧಿಗಳನ್ನು ನಿಯಮಿತವಾಗಿ ಸೇವಿಸಿ, ತೂಕ ಇಳಿಸಿ, ನಿಯಮಿತವಾಗಿ ದೈಹಿಕ ಚಟುವಟಿಕೆಯನ್ನು ಮಾಡಿ ಮತ್ತು ವೈದ್ಯರ ಸಲಹೆಯ ಅನುಸಾರ ಆಹಾರ ಸೇವಿಸಿ. ಈ ರೀತಿಯ ಜೀವನ ಶೈಲಿಯ ಬದಲಾವಣೆಯಿಂದ ಶುಗರ್ ನಾರ್ಮಲ್ ಆಗಬಹುದು ಮತ್ತು ವೈದ್ಯರ ಸಲಹೆಯ ಅನುಸಾರ ಆಹಾರ ಸೇವಿಸಿ. ಈ ರೀತಿಯ ಜೀವನ ಶೈಲಿಯ ಬದಲಾವಣೆಯಿಂದ ಶುಗರ್ ನಾರ್ಮಲ್ ಆಗಬಹುದು. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.